ಫ್ರೆಂಡ್ಸ್ ನೋಡಿ, ಸಾರಿನ ಈ ರೀತಿ ಫೋಲ್ಡಿಂಗ್ ಮಾಡಿ ಅಂದರೆ ಪ್ಲೇಟಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೆ ನಾವು ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಮತ್ತು ನಮಗೆ ಮದುವೆ ಅಥವಾ ಫಂಕ್ಷನ್ ಯಾವುದಾದ್ರೂ ಇದ್ದಾಗ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ 5 ನಿಮಿಷಕ್ಕೆಲ್ಲ ನಾವು ಸಾರಿನ ಉಟ್ಕೋಬೋದು ಅಂತ ಈಗೆಲ್ಲ ಎಲ್ರಿಗೂ ಗೊತ್ತೇ ಇದೆ. ಅದು ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಮತ್ತು ಈ ಪ್ಲೇಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಸೆರಗನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅಂತ ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಅದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಹಾಗೆ ಇನ್ನಷ್ಟು ವಿಡಿಯೋಗಳನ್ನ ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ನೋಡೋಣ ಬನ್ನಿ. ನೋಡಿ, ಐರನ್ ಮಾಡಿಕೊಂಡು ನಾನು ಮೆಜರ್ಮೆಂಟ್ ತೊಗೊಳ್ಳೋದನ್ನು ಕೂಡ ನಿನ್ನೇನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸಾರಿಗೆ ನಾವು ಪ್ಲೇಟಿಂಗ್ ಮಾಡೋಕ್ಕೆ ನಮಗೆ ಮೆಜರ್ಮೆಂಟ್ ಬೇಕಾಗತ್ತೆ. ಹಾಗೆ ನೋಡಿ, ಸೆರಗನ್ನು ಮಾಡಾದಮೇಲೆ ನೋಡಿ ಅದೇ ಲೆವೆಲಲ್ಲಿ ನೋಡಿ ಇಲ್ಲಿ ನೋಡ್ಬೋದು. ಈ ರೀತಿ ನಾವು ಪಿನ್ನನ್ನು ಹಾಕಿರ್ತೀವಲ್ಲ, ಆ ಪಿನ್ನ ನಾವು ನೆರಿಗೆಯ ಮಾಡಬೇಕಾದ್ರೆ ಆ ಮೆಜರ್ಮೆಂಟಿಗೆ ನಾವು ನೋಡಿ ಈ ರೀತಿ ನಾನು ಆ ಕಡೆಯಿಂದನೇ ಬರ್ತೀನಿ. ನೋಡ್ಬೋದು, ಈ ರೀತಿ ಪ್ಲೇಟಿಂಗ್ಗಳನ್ನ ಮಾಡ್ತೀನಿ. ನೋಡಿ, ಮೊದಲನೇ ಪ್ಲೇಟಿಂಗು ಮತ್ತು ಲಾಸ್ಟ್ ಪ್ಲೇಟಿಂಗು ಅಂದರೆ ನಾವು ಅಲ್ಲಿ ಪಿನ್ನನ್ನು ಹಾಕಿದ ಮಧ್ಯದಲ್ಲಿ, ಅಂದರೆ 2 ಪಿನ್ನಿನ ಮಧ್ಯದಲ್ಲಿ ನಾವು ಫೋಲ್ಡಿಂಗ್ ಈ ರೀತಿ ಮಾಡಬೇಕಾಗತ್ತೆ. ಮತ್ತು ಮೊದಲನೇ ಪ್ಲೇಟು ಮತ್ತು ಲಾಸ್ಟ್ ಪ್ಲೇಟು ಸ್ವಲ್ಪ ಅಗಲವಾಗಿರಬೇಕು. ತುಂಬ ಉದ್ದವಾಗಿ ಅಂದರೆ ತುಂಬ ಸಣ್ಣದಾಗಿ ಮಾಡಿಕೊಂಡ್ರೆ ಅದು ಪ್ಲೇಟ್ಸ್ ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಪ್ಲೇಟ್ಗಳನ್ನು ನಾನು ಕೈಯಲ್ಲಿ ಹಿಡಿದು ಮಾಡ್ತೀನಿ. ಮೊದಲನೇದು ಮತ್ತು ಲಾಸ್ಟಿಂದು ಸ್ವಲ್ಪ ಅಗಲವಾಗಿದ್ದು ಈ ರೀತಿ ಕೈಯಲ್ಲೇ ಪ್ಲೇಟಿಂಗ್ ಮಾಡಿಕೊಂಡು ಅದನ್ನು ನೋಡಿ ಈ ರೀತಿ ಸರಿ ಮಾಡ್ಕೋತೀನಿ. ಸರಿಯಾಗಿ ಅಳತೆಯಲ್ಲಿ ಬರಬೇಕು, ಅಂದರೆ ಒಂದೇ ಲೆವೆಲಲ್ಲಿ ಬರಬೇಕು. ನೋಡಿ, ಈ ರೀತಿ ಮಾಡಿಕೊಂಡು ಅದಕ್ಕೆ ನಾನು ಪಿನ್ನನ್ನು ಹಾಕ್ತೀನಿ. ಪಿನ್ ಹಾಕಿಡ್ತೀನಿ. ನೋಡ್ಬೋದು, ಇದು ಮೇಲ್ಗಡೆ ಬರುತ್ತೆ. ನೋಡ್ಬೋದು, ಈ ರೀತಿ ಈ ಕಡೆ ಸೆಕ್ಕೋ ಭಾಗ, ಈ ಕಡೆ ನೋಡ್ಬೋದು ಇಲ್ಲಿ ಈ ರೀತಿ ಬಂದಿದೆ. ಅದನ್ನು ನಾವು ಒಂದು ಪಿನ್ ಹಾಕ್ಕೊಂಡು ಆಮೇಲೆ ಒಂದು ಕಾಲು ಇಂಚು ಡಿಫ್ರೆನ್ಸಲ್ಲಿ ಮತ್ತೊಂದು ಪಿನ್ನನ್ನು ಹಾಕ್ತೀನಿ. ಅಂದರೆ ನಮಗೆ ಆ ನೆರಿಗೆಗಳನ್ನು ನಾವು ಸರಿ ಒಂದೇ ಲೆವೆಲಲ್ಲಿ ಇಡಲ್ಲ. ನೋಡಿ, ಈ ರೀತಿ ಒಂದು ಕಾಲು ಇಂಚು ಡಿಫ್ರೆನ್ಸಲ್ಲಿ ನಾನು ಮತ್ತೊಂದು ಪಿನ್ನನ್ನು ಸ್ವಲ್ಪ ಕೆಳಗಡೆ ಹಾಕ್ತೀನಿ. ನೋಡಿ, ಈ ರೀತಿ ಮಾಡಿ ಪಿನ್ನನ್ನು ಹಾಕ್ತೀನಿ. ಆ ರೀತಿ ಪಿನ್ನನ್ನು ಹಾಕಬೇಕು. ನೋಡಿ, ಈ ರೀತಿ ಬರುತ್ತೆ ನಮಗೆ ಅಲ್ಲಿ ಕೆಳಗಡೆ. ಮೇಲ್ಗಡೆ ಹಾಗೆ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಕಾಲು ಇಂಚು ಡಿಫ್ರೆನ್ಸಲ್ಲಿ ನಾನು ಮಾಡಿಕೊಂಡು ಅದನ್ನು ಆ ನೆರಿಗೆಗಳನ್ನು ಸರಿ ಮಾಡಿಕೊಂಡು ನಾನಿಲ್ಲಿ ಈ ರೀತಿ ಹಿಡ್ಕೊಂಡಿದ್ದೀನಿ. ಹೀಗೆ ಹಿಡ್ಕೊಳ್ಳಿ. ನಾವೇ ಮಾಡ್ಕೊಳ್ಳೋದು ತುಂಬ ಈಸಿ. ನೋಡ್ಬೋದು, ಈ ರೀತಿ ಮೇಲ್ಗಡೆಯಿಂದನೇ ಪಿನ್ನನ್ನು ಹಾಕ್ತೀನಿ. ನಾವು ಉಟ್ಕೋಬೇಕಾದ್ರೆ ಸರಿ ಮಾಡಿಕೊಂಡು ಆಮೇಲೆ ಪಿನ್ನನ್ನು ಹಾಕಿದ್ರೆ ಆಯಿತು. ನೋಡಿ, ಇಲ್ಲಿ ಈ ರೀತಿ ಬರುತ್ತೆ. ಸ್ವಲ್ಪ ಕೆಳಗಡೆಗೆ ಆ ರೀತಿ ಮಾಡ್ತೀನಿ. ನೋಡ್ಬೋದು, ಈ ರೀತಿ ನಮಗೆ ಪ್ಲೇಟ್ಗಳು ರೆಡಿ ಆಗುತ್ತೆ. ನೆರಿಗೆ ನೋಡು, ನಾನು ಸೆರಗನ್ನು ಮೈ ಮೇಲೆ ಹಾಕ್ಕೊಂಡಿದ್ದೀನಿ. ಸೆರಿಯಿಂದ ನಾವು ಪಿನ್ನನ್ನು ಹಾಕಿರೋವಂಥ ಮತ್ತೊಂದು ಭಾಗದಿಂದ ನೆರಿಗೆಗಳನ್ನು ಮಾಡಿಕೊಂಡು ನೋಡಿ ಈ ರೀತಿ ಸರಿ ಹಾಕಿ ಒಂದು ಸತಿ ಸರಿ ಮಾಡ್ಕೊಬಿಡ್ತೀನಿ. ಈ ನೆರಿಗೆಗಳನ್ನು ನೋಡಿ ಈ ರೀತಿ ಸರಿ ಮಾಡ್ಕೋತೀನಿ. ನೋಡಿ, ಕೆಳಗಡೆಗೂ ಒಂದು ಸರಿ ಮಾಡ್ಕೊಬಿಡ್ತೀನಿ. ನೋಡ್ಬೋದು, ಈ ರೀತಿ ನಾವು ಹಿಂಗೆ ಮೇಲ್ಗಡೆ ಹಿಡ್ಕೊಂಡಾಗ ಆ ನೆರಿಗೆಗಳು ಸರಿ ಬರುತ್ತೆ. ಹಾಗೆ ನೋಡಿ, ನಾನು ಅದನ್ನು ಈ ರೀತಿ ಒಂದು ಟೇಬಲ್ ಮೇಲೆ ಹಾಕ್ಕೊಂಡು ಅಲ್ಲಿ ನಾವು ನೆರಿಗೆ ಪಿನ್ ಮಾಡಿರ್ತೀವಲ್ಲ, ಅಲ್ಲಿ ಯಾವುದಾದ್ರೂ ಭಾರವಾದ ಒಂದು ಬಾಕ್ಸನ್ನು ಇಟ್ಟು ನೋಡಿ ಈ ರೀತಿ ನೆರಿಗೆಗಳನ್ನು ಸರಿ ಮಾಡ್ಕೋತೀನಿ. ಆ ನೆರಿಗೆಗಳು 1 ಇಂಚ್ ಡಿಫ್ರೆನ್ಸಲ್ಲಿ ನಾವು ಅದನ್ನು ಇಟ್ಕೋಬೇಕಾಗತ್ತೆ. ನಾವು ಐರನ್ ಮಾಡಿದರೆ ಅದು ಹಾಗೆ ಫೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾವು ಆ ನೆರಿಗೆಗಳನ್ನು ಸರಿಯಾಗಿ ಮಾಡಿಕೊಂಡೇ ಐರನ್ ಮಾಡಬೇಕಾಗತ್ತೆ. ನೋಡ್ಬೋದು, ನಾನಿಲ್ಲಿ ಈ ರೀತಿ ಮಾಡಿಕೊಂಡು ಅಲ್ಲಿ ಪಿನ್ನನ್ನು ಹಾಕ್ಕೋತೀನಿ. ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮೊದಲೇ ಹಾಕ್ಕೊಳ್ಳಿ. ನೋಡಿ, ಆ ಕಡೆಯಿಂದ ಪಿನ್ ಹಾಕ್ತೀನಿ. ಅಲ್ಲಿ ನಮಗೆ ಒಳಗಿನ ಫೋಲ್ಡ್ವರೆಗೂ ನಾವು ಪಿನ್ ಹಾಕಿದಾಗ ಸಿಗತ್ತೆ. ನೋಡಿ, ಈ ರೀತಿ ಪಿನ್ ಹಾಕಿಡ್ತೀನಿ. ಈಗ ಐರನ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಸ್ವಲ್ಪನೂ ನೆರಿಗೆಗಳು ಬರಬಾರ್ದು. ಆ ರೀತಿ ನಾವು ಅದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೆರಿಗೆಗಳನ್ನ ಮಾಡ್ತೀನಿ. ಈ ರೀತಿ ನೆರಿಗೆ ಮಾಡಿ ಐರನ್ ಮಾಡೋದ್ರಿಂದ ಯಾವುದೇ ಸೀರೆ ಆದರೂ ತುಂಬ ಈಸಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ಪ್ಲೇಟ್ ಚೆನ್ನಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಬರುತ್ತೆ. ನೋಡ್ಬೋದು, ಈ ರೀತಿ ನಾನು ಮಾಡ್ತೀನಿ.
ಕೆಳಗವರೆಗೂ ನಾನು ಐರನ್ ಮಾಡಿಬಿಡ್ತೀನಿ. ಸ್ವಲ್ಪ ಒಂದೊಂದು ಇಂಚು, ಒಂದು ಅರ್ಧ ಇಂಚು ಡಿಫ್ರೆನ್ಸಲ್ಲಿ ನಾವು ಅದರ ನೆರಿಗೆಗಳನ್ನು ಇಟ್ಕೊಂಡ್ರೂ ಸಾಕಾಗತ್ತೆ. 1 ಇಂಚ್ಗಿಂತ ಅರ್ಧ ಇಂಚ್ ನೆರಿಗೆ ಡಿಫ್ರೆನ್ಸಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನು ಮಾಡ್ಕೋತೀನಿ. ಈಗ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೆ ಅದನ್ನು ಉಲ್ಟಾ ಹಾಕ್ಕೋಬೇಕು. ನಾವು ಪಿನ್ ಹಾಕಿರೋ ಭಾಗನ ನೋಡಿ ಈ ರೀತಿ ಹಿಡಿದು ತೆಕ್ಕೋತೀನಿ. ನೋಡಿ ಈ ರೀತಿ ಹಾಕ್ಕೋತೀನಿ. ನೋಡಿ ನೆರಿಗೆನ ಸರಿ ಮಾಡ್ಕೋಬೇಕು. ನಾವು ಉಡೋವಂಥ ಭಾಗ ಆ ಕಡೆ ಇದೆ, ಸೆರಗಿನ ಭಾಗ ನಮ್ಮ ಕಡೆ ಇದೆ. ನೋಡಿ ಈ ರೀತಿ ಆ ಕಡೆಯಿಂದ ನೋಡಿ ಇಲ್ಲಿ ನೆರಿಗೆ ಇದೆ, ಒಳಗಡೆಯಿಂದ ಅಂದರೆ ಎಷ್ಟು ನೆರಿಗೆ ಇದೆಯೋ ಅಷ್ಟು ಈ ಕಡೆ ತಂದುಬಿಡಬೇಕು ಆ ಸಾರಿನ. ಹಾಗೆ ನೋಡಿ ಇಲ್ಲಿ 3 ರಿಂದ 4 ಫೋಲ್ಡ್ ಬರುತ್ತೆ ಒಂದೊಂದು ಸಾರಿ. ನಾವು ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಅಷ್ಟೇ ಆ ಕಡೆ ಇರುತ್ತೆ. ನೋಡಿ ಈ ರೀತಿ ಫೋಲ್ಡನ್ನು ಮಾಡ್ತೀನಿ. ಈ ರೀತಿ ಸರಿಯಾದ ಫೋಲ್ಡಿಂಗ್ ಬರಬೇಕು. ಹಾಗೆ ನಾವು ಅದನ್ನು ಫೋಲ್ಡ್ ಮಾಡಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಫೋಲ್ಡನ್ನು ಮಾಡಬೇಕು. ಈಗ ನಾವು ಸೆರಗಿನ ಭಾಗವನ್ನು ಎತ್ತಿ ಆ ಕಡೆಗೆ ಹಾಕ್ಕೋಬೇಕು. ನೋಡಿ ತೋರಿಸ್ತೀನಿ ನಾನಿಲ್ಲಿ. ನೋಡಿ ಸೆರಗಿನ ಭಾಗವನ್ನು ನೋಡಿ ಇಲ್ಲಿ ಸರಿ ಮಾಡ್ಕೊಂಡಿದ್ದೀನಲ್ಲ, ನೋಡಿ ಈ ರೀತಿ ಹಾಕ್ಕೋತೀನಿ. ಅಂದರೆ ನಮಗಲ್ಲಿ 3 ಪಾರ್ಟ್ ಬರಬೇಕು. ಆ ರೀತಿಯಲ್ಲೇ ನಾವು ಆ ಸೆರಗಿನ ಪಾರ್ಟನ್ನು ಹಾಕ್ಕೊಂಡು ಆ ಸೆರಗನ್ನು ನೆರಿಗೆಗಳನ್ನು ಸರಿ ಮಾಡ್ಕೋಬೇಕು. ಅದು ಆ ಕಡೆ ಈ ಕಡೆ ಆದರೆ ನಾವು ಐರನ್ ಮಾಡಿರೋದು ಹಾಳಾಗಿಬಿಡತ್ತೆ. ಹಾಗಾಗಿ ನೋಡಿ ಇಲ್ಲಿ ಈ ರೀತಿ ನಾನು ಫೋಲ್ಡಿಂಗನ್ನು ಸರಿ ಮಾಡಿಟ್ಕೋತೀನಿ. ಸ್ವಲ್ಪ ಮುಂದ್ಗಡೆ ಹಾಕ್ಕೊಂಡು ಅದನ್ನು ನೋಡಿ ಈ ರೀತಿ ಬರುತ್ತೆ. ನೋಡ್ಬೋದು ಇಲ್ಲಿ ಇಷ್ಟು ಸರಿಯಾಗಿ ಮಾಡ್ಕೊಳ್ಳದೆ ಹೋದರೆ ನಾವು ಫೋಲ್ಡಿಂಗ್ ಮಾಡಿದಾಗ ಅದು ಅಲ್ಲೇ ನೆರಿಗೆಗಳಾಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಸರಿಯಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಬಂದಿದೆ. ಈಗ ನೋಡಿ ಇಲ್ಲಿ ಕೆಳಗಡೆ ಇರುತ್ತಲ್ಲ ಆ ಪಾರ್ಟನ್ನು ಈ ರೀತಿ ಮಾಡಿ ನೋಡ್ಬೋದು. ಈ ರೀತಿ ಒಳಗಡೆ ಹಾಕ್ತೀನಿ. ನೋಡಿ ಈ ರೀತಿ ಹಾಕಿ ನೋಡಿ ಇಲ್ಲಿ ಒಂದು ಪಾರ್ಟ್ ಬರುತ್ತೆ. ಆ ಪಾರ್ಟಿಗೆ ಈ ರೀತಿ ಮಡ್ಚ್ಕೋತೀನಿ. ಈಗ ಈ ಕಡೆಯಿಂದ ಮತ್ತೊಂದು ಪಾರ್ಟ್ ಬರುತ್ತೆ, ಅದನ್ನು ಕೂಡ ಮಡ್ಚ್ತೀನಿ. ಅಲ್ಲಿ ಸರಿಯಾಗಿ ನೆರಿಗೆಗಳನ್ನ ಮಾಡಿಕೊಂಡು ಮಡ್ಚ್ಕೊಳ್ಳಿ, ಇಲ್ಲಾಂದರೆ ಅದೇ ಫೋಲ್ಡಿಂಗ್ ಆಗಿಬಿಡತ್ತೆ. ನೋಡಿ ಈ ರೀತಿ ಮಾಡ್ತೀನಿ. ಈ ರೀತಿ ಮಾಡಿಕೊಂಡು ಮತ್ತೊಂದು ಫೋಲ್ಡಿಂಗ್ ಮಾಡಿ ನೋಡಿ ಈ ರೀತಿ ಮಾಡಿಕೊಂಡು ಆಮೇಲೆ ಆ ಸೆರಗುಗಳನ್ನು ನೋಡಿ ಈ ರೀತಿ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫೋಲ್ಡಿಂಗು. ಸ್ವಲ್ಪ ಆ ನೆರಿಗೆಗಳೆಲ್ಲ ಸರಿ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಅದಿಲ್ಲ ಅಂದರೆ ಅಲ್ಲೇ ನೆರಿಗೆಗಳು ಬಂದುಬಿಡುತ್ತೆ. ನೋಡಿ ಈ ರೀತಿ ಮಾಡಿಕೊಂಡು ಇಲ್ಲಿ ಒಳಗಡೆ ಇರುತ್ತಲ್ಲ ಫೋಲ್ಡು, ಅಲ್ಲಿ ನಾವು ಈ ರೀತಿ ಮಡಚಿ ನೋಡಿ ಈ ಫೋಲ್ಡಲ್ಲಿ ಒಳಗಡೆ ಹಾಕ್ತೀನಿ. ನಾನು ಮೇಲ್ಗಡೆ ಫೋಲ್ಡಲ್ಲಿ ಹಾಕ್ತೀನಿ ಅಥವಾ ಕೆಳಗಡೆ ಫೋಲ್ಡಲ್ಲಿ ಹಾಕ್ತೀನಿ. ಮೇಲ್ಗಡೆ ಫೋಲ್ಡಲ್ಲಿ ಹಾಕಿದಾಗ ಸರಿಯಾಗಿ ಅದು ಬೀಳಲ್ಲ. ನೋಡಿ ಈ ರೀತಿ ಬಾಕ್ಸ್ ಫೋಲ್ಡಿಂಗ್ ರೆಡಿಯಾಗಿದೆ. ಈ ರೀತಿ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಕೆಲವೊಂದು ಚೆನ್ನಾಗಿರುವಂಥ ಪಿನ್ನನ್ನೆಲ್ಲ ಹಾಕಿದಾಗ 1 ವರ್ಷ ಕೂಡ ನಾವು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ನೀವು ಮೊದಲನೇ ಪಾರ್ಟನ್ನು ನೋಡಿಕೊಂಡು ಈ ಪಾರ್ಟನ್ನು ನೋಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಈ ರೀತಿ ಫೋಲ್ಡ್ಗಳನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.